ಕುತೂಹಲ ಮತ್ತು ಪ್ರತಿಷ್ಠೆಗೆ ಕಾರಣವಾಗಿದ್ದ 100 ವರ್ಷಗಳ ಹಳೆಯದಾದ ನಂಜನಗೂಡು ಪಟ್ಟಣದ ಟೌನ್ ಟೆನ್ನಿಸ್ ಕ್ಲಬ್ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡ ಕುರುಹಟ್ಟಿ ಮಹೇಶ್ ಭಾರಿ ಮತಗಳ ಅಂತರದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ಎನ್ ನಾಗೇಂದ್ರ, ಕಾರ್ಯದರ್ಶಿಯಾಗಿ ಎನ್ ಮಧುಸೂದನ್ ಗೆಲುವಿನ ನಗೆ ಬೀರಿದ್ದಾರೆ. ಮುಂದಿನ 3 ವರ್ಷಗಳ ಅಧಿಕಾರಾವಧಿಗೆ ಭಾನುವಾರ ನಡೆದ ಟೌನ್ ಟೆನ್ನಿಸ್ ಕ್ಲಬ್ ಆಡಳಿತ ಮಂಡಳಿ ಚುನಾವಣೆ ನಾನಾ ಕಾರಣಗಳಿಂದ ಕೆಲವೊಂದು ಪ್ರತಿಷ್ಠೆಗೆ ಕಾರಣವಾಗಿತ್ತು. ಶತಮಾನದ ಹಳೆಯ ಇತಿಹಾಸ ಹೊಂದಿರುವ ಕ್ಲಬ್ನ ಆಡಳಿತ ಮಂಡಳಿಗೆ ಇದೇ ಪ್ರಪ್ರಥಮ ಬಾರಿಗೆ ಚುನಾವಣೆ ನಡೆದಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ಇಷ್ಟು ದಿನ ಆಡಳಿತ ಮಂಡಳಿಗೆ ಅವಿರೋಧ ಆಯ್ಕೆ ನಡೀತಾ ಇತ್ತು. ಆದರೆ ಈ ಬಾರಿ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿ ಚುನಾವಣೆ ಮೂಲಕ ಆಡಳಿತ ಮಂಡಳಿ ಆಯ್ಕೆಗೆ ಭಾನುವಾರ ಮುಹೂರ್ತ ಫಿಕ್ಸ್ ಮಾಡಲಾಗಿತ್ತು. ಹೀಗಾಗಿ ನಂಜನಗೂಡು ಹೃದಯ ಭಾಗದಲ್ಲಿರುವ ಟೆನ್ನಿಸ್ ಕ್ಲಬ್ ಆಡಳಿತ ಮಂಡಳಿ ಚುನಾವಣೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿತ್ತು. ಬೆಳಗ್ಗೆ 9 ಗಂಟೆಯಿಂದಲೇ ಮತದಾನದ ಪ್ರಕ್ರಿಯೆ ಆರಂಭಗೊಂಡಿದ್ವು. ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಸೇರಿ 7 ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಸಖತ್ ಜೋಶ್ನಲ್ಲಿದ್ರು. ಮತದಾನಕ್ಕೆ ಆಗಮಿಸಿದ ಮತದಾರರಿಗೆ ಅಭ್ಯರ್ಥಿಗಳು ಮತಗಟ್ಟೆ ಸಮೀಪ ತಮಗೆ ಮತ ನೀಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ರು. ಕೊನೆಗೆ ಒಟ್ಟು 183 ಮತಗಳ ಪೈಕಿ 179 ಮತಗಳು ಚಲಾವಣೆಗೊಂಡು ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿ ಸೋಲು ಗೆಲುವಿನ ಫಲಿತಾಂಶಕ್ಕೆ ಎಲ್ಲರೂ ಕಾದು ಕುಳಿತಿದ್ರು. ನಂತರ ಮತ ಎಣಿಕೆ ಪ್ರಕ್ರಿಯೆ ನಡೆದು ಪ್ರತಿಸ್ಪರ್ಧಿ ಎನ್ ಮಂಜುನಾಥ್ ವಿರುದ್ಧ 102 ಭರ್ಜರಿ ಮತಗಳನ್ನ ಪಡೆದ ಕುರಹಟ್ಟಿ ಮಹೇಶ್ ಟೌನ್ ಟೆನ್ನಿಸ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಜಯಬೇರಿಯನ್ನ ಬಾರಿಸಿದ್ರು. ಅದೇ ರೀತಿ ಬಿ ನಂಜುಂಡಸ್ವಾಮಿ ಬೊಮ್ಮಾಯಿ ವಿರುದ್ಧ 117 ಮತಗಳನ್ನ ಪಡೆದು ಎನ್ ನಾಗೇಂದ್ರ ಉಪಾಧ್ಯಕ್ಷರಾಗಿ, ಪಿ ವಿಷಕಂಠ ವಿರುದ್ಧ 108 ಮತಗಳನ್ನ ಪಡೆದು ಎನ್ ಮಧುಸೂದನ್ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಇನ್ನುಳಿದಂತೆ ಅರುಣ್ ಕುಮಾರ್ 98, ಎನ್ ಟಿ ಗಿರೀಶ್ 120, ಎಸ್ ಚಂದ್ರಶೇಖರ್ ತೆಂಗಿನಕಾಯಿ 122, ಎಸ್ ನಂಜುಂಡಸ್ವಾಮಿ 105, ಎ ಆರ್ ನಾರಾಯಣಗೌಡ 84, ಎಲ್ ಬಾಬು 107, ಶ್ರೀನಿವಾಸ್ ಪಿ ರೆಡ್ಡಿ 85 ಮತಗಳನ್ನ ಪಡೆದು ನೂತನ ನಿರ್ದೇಶಕರುಗಳಾಗಿ ಗೆಲುವಿನ ನಗೆಯನ್ನ ಬೀರಿದ್ರು. ಇನ್ನು ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ನಿರ್ದೇಶಕರ ಆಯ್ಕೆ ಘೋಷಣೆ ಆಗ್ತಾ ಇದ್ದಂತೆ ಅಭಿಮಾನಿಗಳು ಮತ್ತು ಬೆಂಬಲಿಗರು ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಬೃಹತ್ ಹಾರಗಳನ್ನ ಹಾಕಿ ಸಂಭ್ರಮಿಸಿದ್ರು. ಅಧ್ಯಕ್ಷರಾಗಿ ಆಯ್ಕೆಯಾದ ಕುರಹಟ್ಟಿ ಮಹೇಶ್ ಮತ ಎಣಿಕೆ ಕೇಂದ್ರದಿಂದ ಹೊರ ಬರ್ತಾ ಇದ್ದಂತೆ ಸ್ನೇಹಿತರು, ಹಿರಿಯರು ಮತ್ತು ಅಭಿಮಾನಿಗಳಿಗೆ ಕೈಕುಲುಕಿ ತಬ್ಬಿಕೊಂಡು ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದರು. ಆಯ್ಕೆಯಾದ ಉಪಾಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಎಲ್ಲ ನಿರ್ದೇಶಕರು ಮತ್ತು ಕ್ಲಬ್ ಸದಸ್ಯರೊಂದಿಗೆ ಫೋಟೋ ಶೂಟ್ ನಡೆಸಿ ಗೆಲುವಿನ ಸಂಭ್ರಮ ಸಡಗರದಲ್ಲಿ ಮಿಂದೆದ್ರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕುರಹಟ್ಟಿ ಮಹೇಶ್, ಟೌನ್ ಟೆನ್ನಿಸ್ ಕ್ಲಬ್ಗೆ ತನ್ನದೇ ಆದ ಇತಿಹಾಸವಿದೆ. ಇಲ್ಲಿನ ಆಡಳಿತ ಮಂಡಳಿಗೆ ಇಷ್ಟು ದಿನ ಅವಿರೋಧ ಆಯ್ಕೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಪ್ರತಿಷ್ಠೆ ಏರ್ಪಟ್ಟು ಚುನಾವಣೆ ನಡೆಯುವಂತಾಯಿತು. ನಿರೀಕ್ಷೆಯಂತೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ನನಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ. ಮತದಾನ ಮಾಡಿದ ಹಾಗೂ ಚುನಾವಣೆಯಲ್ಲಿ ಗೆದ್ದ ಎಲ್ಲರಿಗೂ ಈ ಸಂದರ್ಭ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಟೆನ್ನಿಸ್ ಕ್ಲಬ್ ಅಭಿವೃದ್ಧಿಗೆ ಎಲ್ಲರನ್ನ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸ ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು. ನಂಜನಗೂಡಿನ ಪ್ರತಿಷ್ಠಿತ ಟೌನ್ ಟೆನ್ನಿಸ್ ಕ್ಲಬ್ಗೆ ಪ್ರಥಮ ಬಾರಿಗೆ ಚುನಾವಣೆ ಮೂಲಕ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡುವಂಥ ಸಂದರ್ಭ ಒದಗಿ ಬಂತು. ಈ ಆಡಳಿತ ಚುನಾವಣೆಯಲ್ಲಿ ನಮ್ಮೆಲ್ಲರ ಬೆಂಬಲಿತವಾಗಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಹಾಗೂ 5 ನಿರ್ದೇಶಕ ಸ್ಥಾನಗಳನ್ನು ನಮ್ಮ ಟೀಮಿಗೆ ನಮ್ಮ ಗೌರವಾನ್ವಿತ ಸದಸ್ಯಗಳು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಅವರೆಲ್ಲರ ಗೌರವಕ್ಕೆ ಚ್ಯುತಿ ಬಾರದ ಹಾಗೆ ನಾವೆಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಮುಂದೆ ಕ್ಲಬ್ಬಿನ ಏಳಿಗೆಗೆ ಶ್ರಮಿಸ್ತೇವೆ ಅಂತ ಹೇಳಿ ಈ ಮೂಲಕ ತಿಳಿಸ್ತೇನೆ. ಹಾಗೆಯೇ ಈ ಕ್ಲಬ್ಗೆ ತುಂಬ ಇತಿಹಾಸ ಇರುವಂಥ ಕ್ಲಬ್ಬು. ಇಲ್ಲಿ ಅನೇಕ ಮಹನೀಯರು ಈ ಕ್ಲಬ್ಬಿನ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಪದಾಧಿಕಾರಿಗಳಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಕ್ಲಬ್ಬಿನ ಇನ್ನೂ ಅನೇಕ ಏಳಿಗೆಯನ್ನು ಮಾಡಬೇಕಾಗಿದೆ. ನಾವೆಲ್ಲರ ಸಹಕಾರದಿಂದ, ಎಲ್ಲರ ಮಾರ್ಗದರ್ಶನವನ್ನು ಪಡೆಯುವುದು, ಹಿರಿಯರ ಆಶೀರ್ವಾದವನ್ನು ಪಡೆಯುವುದು, ಮುಂದಿನ ದಿನಗಳಲ್ಲಿ ಕ್ಲಬ್ನ ಏಳಿಗೆಗೆ ನಾವೆಲ್ಲ ಶ್ರಮಿಸ್ತೇವೆ ಅಂತ ಹೇಳಿ ಈ ಮೂಲಕ ನಮ್ಮ ಅವಧಿ ಇಲ್ಲಿಂದ 3 ವರ್ಷಗಳ ಅವಧಿ ಇರ್ತದೆ. ನಮಗೆ ಇಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳಿದ್ದಾವೆ. ಹಂತವಾಗಿ ಅದನ್ನು ಮಾಡ್ತೇವೆ. ಎಷ್ಟು ಓಟ್ಗಳು ಬೀಳ್ತು ಸರ್? ನಿಮ್ಮ 102 ಮತಗಳು ಬಂದಿದ್ದಾವೆ. ನಮ್ಮ ಪ್ರತಿಸ್ಪರ್ಧಿಗೆ 75 ಮತಗಳು ಬಂದಿದ್ದಾವೆ. ನನಗೆ 75 ಮತಗಳ ಅಂತರದಿಂದ ಸದಸ್ಯರನ್ನು ಆಯ್ಕೆ 25 ಮತಗಳ ಅಂತರದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ಎಲ್ಲ ಟೀಮ್ಗೂ ಹೆಚ್ಚಿನ ಮತಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಭಕ್ತಿಪೂರ್ವಕವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ನಮ್ಮ ಪ್ರತಿಷ್ಠೆಯ ಕಾರಣ ಅಂತೇಳಿ ನಾನಾದರೂ ತಿಳ್ಕೊಂಡಿದ್ದೇನೆ. ಇಲ್ಲಿ ಹಿರಿಯರೆಲ್ಲರೂ ಚುನಾವಣೆ ನಡೀಬಾರ್ದು ಅಂತೇಳಿ ಭಾವಿಸಿದ್ರು. ಆದರೆ ಕೆಲವರ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳಿಂದ ಈ ಬಾರಿ ಚುನಾವಣೆ ಆಯಿತು. ಹಿರಿಯರ ಅಭಿಪ್ರಾಯ ಚುನಾವಣೆ ಆಗಬಾರ್ದು, ಹಿಂದಿನ ದಿನಗಳಲ್ಲಿ ಯಾವುದೂ ಚುನಾವಣೆ ಆಗಿಲ್ಲ, ಈ ಸರಿ ಕೂಡ ಸಾಮರ್ಥ್ಯದಿಂದ ಆಗಬೇಕು ಅಂತ ಎಲ್ಲರ ಬಯಕೆ ಇತ್ತು. ಆದರೆ ಆಗಲಿಲ್ಲ. ಆದರೂ ನಮ್ಮ ಸದಸ್ಯರುಗಳು, ಗೌರವ ಸದಸ್ಯರು ಕೈ ಬಿಡಲಿಲ್ಲ. ನಮ್ಮ ಬಗ್ಗೆ ಗೌರವ ಇಟ್ಟು
ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇಷ್ಟು ದಿನ ಅಧ್ಯಕ್ಷರಾಗಿದ್ದ ಬಿಕೆ ನಾಗರಾಜು ಮಾತನಾಡಿ, ಇಂದು ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. 6 ವರ್ಷಗಳ ಕಾಲ ಈ ಕ್ಲಬ್ನ ಅಧ್ಯಕ್ಷನಾಗಿ ಪ್ರಾಮಾಣಿಕ ಕೆಲಸ ಮಾಡಿದ್ದೇನೆ. ನೂತನ ಆಡಳಿತ ಮಂಡಳಿಗೆ ನನ್ನ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ನೀಡುವುದಾಗಿ ತಿಳಿಸಿದರು. ನನ್ನ ಹೆಸರು ಬಿಕೆ ನಾಗರಾಜು ಅಂತ. ನಾನು ಈ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಮೊದಲು 16ರಿಂದ 19 ತನಕ ಕೆಲಸ ಮಾಡಿದ್ದೆ. ಈಗ 22ರಿಂದ 25ವರೆಗೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಾನು ಒಟ್ಟು 6 ವರ್ಷ ಕೆಲಸ ಮಾಡಿ ನಮ್ಮ ಕ್ಲಬ್ಗೆ ಏನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅಷ್ಟು ಕೆಲಸ ಮಾಡಿದ್ದೀವಿ. ಇವತ್ತಿನ ಚುನಾವಣೆಯಲ್ಲಿ ಗೆದ್ದಿರೋರು ಎಲ್ಲರಿಗೂ ಶುಭ ಕೋರ್ತಾ ಅವ್ರಿಗೆಲ್ಲರೂ ಒಳ್ಳೇದಾಗಲಿ, ಕ್ಲಬ್ನ ಒಳ್ಳೆ ಕೆಲಸ ಮಾಡಲಿ ಅಂತ ಅವರಲ್ಲಿ ಕೋರ್ಕೊತಾ ಇದ್ದೀನಿ. ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ನಾಗರಾಜು ಮಾತನಾಡಿ, ಚುನಾವಣೆ ಮತ್ತು ಮತದಾನದ ಪ್ರಕ್ರಿಯೆ ಹಾಗೂ ಆಯ್ಕೆಯಾದ ಆಡಳಿತ ಮಂಡಳಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ನಿರ್ದೇಶಕರುಗಳು ಪಡೆದ ಮತಗಳ ಅಂಕಿಅಂಶಗಳನ್ನು ತಿಳಿಸಿದರು. ಒಟ್ಟು ಮತದಾರರು 183 ಮತದಾರರಿದ್ದರು. ಅದರಲ್ಲಿ 179 ಮತಗಳು ಚಲಾವಣೆಯಾಗಿ ಶೇಕಡ 97.81% ಮತ ಚಲಾವಣೆ ಆಯಿತು. ಆ ಒಂದು ಇದರಲ್ಲಿ ಒಟ್ಟು 11 ಸ್ಥಾನಗಳಿತ್ತು. 11ರಲ್ಲಿ ಏನು ಕ್ರೀಡಾ ಕಾರ್ಯದರ್ಶಿಗಳದ್ದು ಈಗಾಗಲೇ ಅವಿರೋಧ ಆಯ್ಕೆಯಾಗಿತ್ತು. ಅಧ್ಯಕ್ಷರಾಗಿ KG ಮಹೇಶ್ ಕುರಟ್ಟಿ ಅವರು 102 ಮತಗಳನ್ನು ಪಡೆದು ಅವರು ಜಯಶಾಲಿಯಾದರು. ಇನ್ನು ಎನ್ ನಾಗೇಂದ್ರ ಅಂತೇಳಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ 117 ಮತಗಳನ್ನು ಪಡೆದರು. NM ಮಧುಸೂದನ್ ಕಾರ್ಯದರ್ಶಿಗಳಾಗಿ 108 ಮತಗಳನ್ನು ಪಡೆದು ಅವರು ಕೂಡ ವಿಜೇತರಾಗಿದ್ದಾರೆ. ಇನ್ನು ನಿರ್ದೇಶಕರ 7 ಜನ ನಿರ್ದೇಶಕರಲ್ಲಿ S ಚಂದ್ರಶೇಖರ್ ಅವರು 122 ಮತಗಳನ್ನು ಪಡೆದಿದ್ದಾರೆ. NT ಗಿರೀಶ್ ಅವರು 120 ಮತಗಳು, HK ಜಗದೀಶ್ 113 ಮತ, L ಬಾಬು ಅವರು 107 ಮತಗಳು, S ನಂಜುಂಡಸ್ವಾಮಿ ಅಂಬಿ ಅವರು 105 ಮತಗಳನ್ನು ಪಡೆದುಕೊಂಡು M ಅರುಣ್ ಕುಮಾರ್ ಅವರು 89 ಮತ, ಶ್ರೀನಿವಾಸ P ರೆಡ್ಡಿ ಅವರು 85 ಮತಗಳನ್ನು ಪಡೆದು 7 ಜನ ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಈ ಚುನಾವಣೆ ಈ ದಿನ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆಯವರೆಗೆ ನಡೆಯಿತು. ಅದಾದ ನಂತರ 2 ಗಂಟೆಯಿಂದ 4 ಗಂಟೆಯವರೆಗೆ ನಾವು ಏನು ಎಣಿಕೆ ಕಾರ್ಯಕ್ರಮ ನಡೆಯಿತು. ಇದಿಷ್ಟು ಈ ಒಂದು 3 ಒಟ್ಟಾರೆ ಪ್ರತಿಷ್ಠೆ, ಕುತೂಹಲಕ್ಕೆ ಕಾರಣವಾಗಿದ್ದ ಟೌನ್ ಟೆನ್ನಿಸ್ ಕ್ಲಬ್ಗೆ ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದಿದ್ದು, ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳ ಮುಖದಲ್ಲಿ ಬೇಸರ ಮನೆ ಮಾಡಿದ್ರೆ ಗೆದ್ದವರ ಮುಖದಲ್ಲಿ ಸಂಭ್ರಮ ಸಡಗರ ಕಂಡಿದ್ದು ವಿಶೇಷವಾಗಿತ್ತು.